ಹಲೋ ಸ್ನೇಹಿತರೆ, ಏನಪ್ಪಾ ಸಮಾಚಾರ ಅಂತಂದ್ರೆ ನೋಡಿ, ಇದು ಕಾಮಿನಿ ಡೆಕೋರೇಷನ್ ಐಟಮ್ ಆಗಿರುತ್ತೆ. ನೀವು ನನ್ನ ವಿಡಿಯೋಗಳು, ಹಳೆ ವಿಡಿಯೋಗಳು ನೋಡಿದ್ರೆ ನಿಮ್ಗೆ ಇದು ಗೊತ್ತಿರುತ್ತೆ. ತೋರಿಸಿದಾರಂತ ಅನ್ಕೋಬೇಡಿ, ವಿಡಿಯೋನ ಕೊನೆವರೆಗೂ ನೋಡಿ. ಕಾಮಿನಿ ಗಿಡ ಅಂತಂದ್ರೆ 2020 ನಲ್ಲಿ ಫಸ್ಟ್ ಉಣಿದಂತ ಗಿಡ ಇದು. ನಮಗೆ ಅಷ್ಟು ಐಡಿಯಾ ಇರ್ಲಿಲ್ಲ. ನಾವು 2020 ನಲ್ಲಿ ಕೊರೋನಾ ಲಾಕ್ಡೌನ್ ಮುಂಚೆ ಉಣಿದಿದ್ದು. ಸ್ವಲ್ಪ ಡಿಸ್ಟೆನ್ಸ್ ಬಿಟ್ಟು ಗಿಡ ಉಣ್ಬೇಕಿತ್ತು. ನಮ್ಗೆ ಐಡಿಯಾ ಇಲ್ದಿದ್ದಕ್ಕೆ ತುಂಬಾ ಹತ್ತತ್ರ ಉಣಿದು ಈಗ ಅದು ಫುಲ್ ಹೊತ್ತಾಗ್ಬಿಟ್ಟಿದೆ. ಗಿಡ ಸೊಪ್ಪು ಕ್ವಾಲಿಟಿನೂ ಇಲ್ಲ, ಗಿಡ ಡೆವಲಪ್ ಆಗ್ತಿರ್ಲಿಲ್ಲ. ಇಷ್ಟು ದಿನ ಚೆನ್ನಾಗಿನೇ ನಾವು ಲೀವ್ಸ್ ಕಟ್ ಮಾಡ್ಕೊಂಡ್ರಿ ಇದ್ರಲ್ಲಿ. ಈಗ ಅಂದ್ರೆ ನಾವು ಎಷ್ಟು ಔಷಧಿ ಹೊಡಿತಿದ್ರು ಗಿಡ ಡೆವಲಪ್ ಆಗ್ತಾನೆ ಇರಲಿಲ್ಲ. ಹಾಗಾಗಿ ಒಂದ್ ಸಾಲ್ ಬಿಟ್ಟು ಒಂದ್ ಸಾಲನ ನಾವು ಗಿಡನ ಕಿತ್ತಾಕ್ತಿದೀವಿ. ಈ ರೀತಿ ಟ್ರ್ಯಾಕ್ಟರ್ಗೆ ಚೈನ್ ಕಟ್ಕೊಂಡು ಗಿಡನ ಒಂದೊಂದ್ ಸಾಲೆ ಕೀಳ್ತಿದೀವಿ. ಹೊಟ್ಟೆ ತುಂಬಾ ಉರಿತಿದೆ. ಚೆನ್ನಾಗಿರೋ ಗಿಡನ ಕಿತ್ತಾಕ್ಬೇಕು ಅಂದ್ರೆ ಆದ್ರೆ ಏನ್ ಮಾಡೋದು, ಕೀಳಬೇಕು. ಇಲ್ದಿದ್ರೆ ಗಾಳಿ ಹಾಡದೆ ಗಿಡ ಡೆವಲಪ್ ಆಗ್ತಿಲ್ಲ. ಔಷಧಿ ಹೊಡಿಯಕ್ ಆಗ್ತಿರ್ಲಿಲ್ಲ, ಸಾಲಲ್ಲಿ ಓಡಾಡಕ್ ಆಗ್ತಿರ್ಲಿಲ್ಲ, ಲೀವ್ಸ್ ಕಟ್ ಮಾಡಕ್ಕೂ ಆಗ್ತಿರ್ಲಿಲ್ಲ. ಹಂಗಾಗಿದೆ. ಯಾರಾದ್ರೂ ಕಾಮಿನಿ ಹೂಣ್ಬೇಕು ಅಂತ ಇದ್ರೆ, ಈಗಾಗ ಆಲ್ರೆಡಿ ತುಂಬಾ ಜನ ಕಾಮಿನಿ ಹೂಣ್ತಿದ್ದಾರೆ. 70-80 ನಾವು ಮಾರಿದೀವಿ ಒಂದ್ ಬೆಂಚ್ನ. ಈಗ 25-30 ಬಂದ್ಬಿಟ್ಟಿದೆ. ಹೂಣ್ಬೇಕಂದ್ರೆ ತುಂಬಾ ಹತ್ತತ್ರ ಹೂಣಕ್ ಹೋಗ್ಬೇಡಿ. ಡಿಸ್ಟೆನ್ಸ್ ನೋಡ್ಕೊಂಡು ಗಿಡ ಹೂಣಿ. ಈ ರೀತಿ ತೊಂದ್ರೆ ಯಾರಿಗೂ ಆಗೋದು ಬೇಡ ಅಂತ ನಾನು ಈ ವಿಡಿಯೋ ಮಾಡ್ತಿರೋದು. ನಾವು ಗಿಡ ಹೂಣಿ ಸ್ಟಾರ್ಟಿಂಗ್ ಕಟಿಂಗ್ನೆ ನಾವು ಹಳ್ಳ ತೋಡಿ ಕಟ್ ಮಾಡಿ ಎಲ್ಲ ಹಳ್ಳದಲ್ಲಿ ಬಿಸಾಕಿದ್ವಿ. ಯಾಕಂದ್ರೆ ಆ ಟೈಮಲ್ಲಿ ಲಾಕ್ಡೌನ್ ಆಯ್ತು. ಫಸ್ಟ್ ಟೈಮ್ ನಾವು ಕಟ್ ಮಾಡಿದ ಗಿಡ ಸೊಪ್ಪೆಲ್ಲನೂ ಹಳ್ಳದಲ್ಲಿ ಊತಾಕ್ಬೇಕಂದ್ರೆ ನಮ್ಗೆ ತುಂಬಾನೇ ಹೊಟ್ಟೆನೆ ಹೊತ್ತೋಯ್ತು. ಅಷ್ಟೊಂದು ನೋವು, ದುಃಖ ಆಗೋಯ್ತು. ಅಂದ್ರೆ ಇದಕ್ಕೆ ತುಂಬಾನೇ ಖರ್ಚಾಗಿತ್ತು. ನಾವು ಗಿಡ ಉಣೋದಕ್ಕೆಲ್ಲನೂ, ಗಿಡಕ್ಕೆ ಗೊಬ್ಬರ ಎಲ್ಲಾನು. ಆಗ ಫಸ್ಟ್ ಕಟಿಂಗ್ನೆ ನಾವು ಎಲ್ಲ ಹಳ್ಳದಲ್ಲಿ ಕಟ್ ಮಾಡಿ ಹಾಕಿದ್ವಿ. ಅಂದ್ರೆ ತುಂಬಾ ನೆನ್ಸ್ಕೊಳಕ್ ಇವಾಗ್ಲೂ ತುಂಬಾನೇ ದುಃಖ ಆಗುತ್ತೆ. ಆ ಟೈಮಲ್ಲಿ ಲೀವ್ಸ್ ಕಟ್ ಮಾಡಿ ಹಾಕೋವಾಗ ಆಗಿದ್ದು ನೋವು ಮತ್ತೆ ನಮ್ಗೆ ಈಗ ಆಗ್ತಿದೆ ಗಿಡ ಕಿತ್ತಾಕ್ಬೇಕಾದ್ರೆ. ಕೇರಳ ಕಡೆ ಎಲ್ಲ ತುಂಬಾ ಚೆನ್ನಾಗಿ ಡೆಕೋರೇಷನ್ ಮಾಡ್ತಾರಂತೆ ಇದ್ರಲ್ಲಿ. ಈ ಕಡೆ ನಮ್ ಕಡೆ ಎಲ್ಲ ಈಗೀಗ ಸ್ವಲ್ಪ ಚೆನ್ನಾಗಿ ಕಾಮಿನಿಯಿಂದ ಡೆಕೋರೇಟ್ ಮಾಡೋದನ್ನ ಕಲ್ತಿದ್ದಾರೆ. ತುಂಬಾ ಚೆನ್ನಾಗಿ ಓಡ್ತಿತ್ತು. ಈಗ ಸ್ವಲ್ಪ ಡಲ್ ಆಗಿದೆ. ಕಾಮಿನಿ ಲೀವ್ಸ್ ಅಲ್ಲಿ ಮಾಡುವಂತ ಡೆಕೋರೇಟ್ ತುಂಬಾ ಹೈಲೈಟ್ ಆಗಿ ಕಾಣಿಸುತ್ತೆ ಅಂತ ತುಂಬಾ ಚೆನ್ನಾಗಿ ಓಡ್ತಿತ್ತು. ಇಷ್ಟು ಚೆನ್ನಾಗಿ ಗಿಡನ ಬೆಳೆಸಿ 6 ವರ್ಷದಿಂದ ಇದನ್ನ ಮಗು ತರ ಸಾಕಿ ಈಗ ಕಿತ್ತಾಕ್ಬೇಕು ಅಂದ್ರೆ ತುಂಬಾ ದುಃಖ ಆಗ್ತಿದೆ. ಗಿಡ ಉಣವಾಗ ಒಂಚೂರು ಡಿಸ್ಟೆನ್ಸ್ ಮೇಂಟೈನ್ ಮಾಡಿದ್ರೆ ನಮ್ಗೆ ಈ ರೀತಿ ತೊಂದರೆ ಆಗ್ತಿರ್ಲಿಲ್ಲ. ಗಿಡ ಕೀಳೋದ್ ಬಿಟ್ಟು ಬೇರೆ ದಾರಿ ಕಾಣಿಸ್ತಿಲ್ಲ. ದೊಡ್ಡವ್ರು ಹೇಳಿದಾರಲ್ಲ, ಒಂದ್ಸಲಿ ಹೆಡಿದ್ರೆ ಬುದ್ಧಿ ಬರುತ್ತೆ ಅಂತ. ಹಾಗಾಗಿದೆ. ಈಗ ಮಾತ್ರ ಆ ರೀತಿ ಇಡ್ವಕ್ ಹೋಗೋದಿಲ್ಲ. ಏನೇ ಗಿಡ ಉಣಿದ್ರು ಒಂಚೂರು ಡಿಸ್ಟೆನ್ಸ್ ಮೇಂಟೈನ್ ಮಾಡಿನೇ ನಾವು ಈಗ ಗಿಡ ಎಲ್ಲ ಹೊಂದಿದೀವಿ. ಒಂದ್ಸಲ್ ಗಿಡನ ಉಳಿಸ್ಕೊಂಡು ಒಂದ್ಸಲ್ ಗಿಡನ ಕಿತ್ತಾಕ್ತಿದೀವಿ. ಆಗ ಗಾಳಿ ಮತ್ತು ಸೂರ್ಯನ ಬೆಳಕು ಗಿಡಕ್ಕೆ ಚೆನ್ನಾಗಿ ಸಿಗುತ್ತೆ. ಗೊಬ್ಬರ ಹಾಕೋದಿಕ್ಕೆ, ಔಷಧಿ ಹೊಡೋದಿಕ್ಕೆಲ್ಲ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇದಾಗಿದೆ ನಮ್ಮ ಈ ದಿನದ ಕೆಲ್ಸ. ಅಷ್ಟೇ.